ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾಳೆಯಿಂದ ನಮ್ಮ SIR ಪ್ರಾರಂಭ ಆಗ್ತಾ ಇದೆ. ಇಡೀ ದೇಶ, ಭಾರತ ದೇಶ ಈ ಮತ ಪರೀಕ್ಷೆಗೆ ಕರ್ನಾಟಕ ಕೂಡ ನೋಡ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ನಡೆದಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ 30/6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿದಿನ BLAಗಳು ಯಾರು ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ ಅವರು 30ರಿಂದ 50 ಮನೆ ಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರ್ಮ್, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನ್ ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನು ಸೇರಿಸಿ BLAಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಕೂತಿದ್ದೇನೆ. 30/6ರಿಂದ ಪ್ರಾರಂಭ ಆಗಿ ನಿಮ್ಮ ಪ್ರತಿ ಮನೆಗೂ ಕೂಡ ಏನು ಎನ್ಯುಮರೇಷನ್ ಫಾರಂ ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಒಂದು ಏನು ಅವರು ಮಾಹಿತಿಯನ್ನ ಕೇಳ್ತಾರೆ, ಆ ಮಾಹಿತಿ ಜೊತೆಗೆ 29/7/26 ಒಳಗಡೆ ನೀವು ಆ ಮಾಹಿತಿಯನ್ನ ಸೇರಿಸಿ, ಹಿಂದೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದರ ನಂಬರು, ಫೋಟೋ ಕೂಡ ಇರ್ತದೆ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹೊಸ ಭಾವಚಿತ್ರವನ್ನ ಅಂಟಿಸಿ ಆ ಫಾರಂನಲ್ಲಿ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗ್ತದೆ. ಯಾರು ಮನೆಯಲ್ಲಿಲ್ಲ ಅಂದ್ರೆ ಆ ಮನೆಯ ವಾರಸುದಾರ ಯಾರಿದ್ದಾರೆ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ವಾಪಸ್ BLOಗಳಿಗೆ ಕೊಡಬೇಕಾಗ್ತದೆ. ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ BLAಗಳು ಏನಿರ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಬೂತ್ ಲೆವೆಲ್ ಏಜೆಂಟ್ ಕೂಡ ವಿವಿಧ ಪಕ್ಷಗಳಿಗೆ ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ.
ವಿವಿಧ ಪಕ್ಷದ ಪ್ರತಿನಿಧಿಗಳು ಕೂಡ ಈ ಫಾರಂ ಬಂದ ಮೇಲೆ ಮಾಹಿತಿಯನ್ನ ಒದಗಿಸ್ಕೊಂಡು ಅವ್ರಿಗೆ ಏನು ಅದಕ್ಕೆ ಮಾಹಿತಿಯನ್ನ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ಲಿಕ್ಕೆ BLA2 ಅಂದ್ರೆ ಚುನಾವಣಾ ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಕ್ಷದ ಪ್ರತಿನಿಧಿಗಳು ಕೂಡ BLOಗೆ ಮತ್ತು ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ. ಇದಲ್ಲದೆ ಯಾರು ಹೊಸ ಮತದಾರರು ಇದ್ದಾರೆ, ಯಂಗ್ ವೋಟರ್ಸ್, ಈಗ 18 ವರ್ಷ ತುಂಬಿರಂತೂ, ಯಾರು 3 ವರ್ಷದಿಂದ ಹೊಸದಾಗಿ ವೋಟ್ ಬಂದಿದೆ 18 ಆಗಿರೋಂಥವ್ರು, ಈಗ ಅವ್ರಿಗೆ ಫಾರಂ 6 ಅಲ್ಲಿ ತುಂಬಲಿಕ್ಕೂ ಕೂಡ ಅವಕಾಶ ಇದೆ. BLOಗಳು ಆ ಫಾರಂ ಅನ್ನು ಕೂಡ ಜೊತೆಗೆ ತೆಗೆದುಕೊಂಡು ನಿಮಗೆ ಹಂಚುವಂತ ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಏನೇನು ದಾಖಲೆಯನ್ನ ಮಾಹಿತಿಯನ್ನ ನಿಮ್ಮ ಏಜ್ ಸರ್ಟಿಫಿಕೇಟ್ ಸಮೇತ ಏನ್ ನಿಮ್ಮಲ್ಲಿ ಮಾಹಿತಿ ಅವ್ರು ಕೇಳ್ತಾ ಇರೋದಕ್ಕೆ ಫಾರಂ 6ಗೆ ಹೊಸ ವೋಟರ್ಗೆ ಅದನ್ನು ಕೂಡ ಸೇರಿಸಿ ನಿಮ್ಮ ಭಾವಚಿತ್ರವನ್ನ ಸೇರಿಸಿ ಆ ಮತದಾನದ ಹಕ್ಕನ್ನ ಪಡ್ಕೊಳ್ಳುವಂತ ಒಂದು ಅವಕಾಶ ಇದೆ. ಇವತ್ತು ಚುನಾವಣಾ ಆಯೋಗ ಮತ್ತು ನಮ್ಮ ಸರ್ಕಾರ ಇಬ್ರು ಸೇರಿ ನಾವು BLOಗಳ ಫೆಸಿಲಿಟೇಷನ್ ಸೆಂಟರ್ ಸಂಪರ್ಕವನ್ನ ಪಂಚಾಯತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ. ವೋಟರ್ ಏನು ಮತದಾರರಿದ್ದಾರಲ್ಲ ಆ ಮತದಾರರ ಸಂಪರ್ಕದ ವ್ಯವಸ್ಥೆಯನ್ನ ಫೆಸಿಲಿಟೇಷನ್ ಸೆಂಟರ್ಗಳನ್ನ ಸುಮಾರು 37,464 ಸೆಂಟರ್ಗಳನ್ನ ಇವತ್ತು ನಾವು ಒದಗಿಸ್ಕೊಡ್ತಾ ಇದ್ದೇವೆ. BLO ಫೆಸಿಲಿಟೇಷನ್ ಸೆಂಟರ್ 11,856 ಈ ರಾಜ್ಯದಲ್ಲಿ ಎಲ್ಲೆಲ್ಲಿ ಮತಗಟ್ಟೆಗಳಿದೆ ಆ ಮತ ಬೂತ್ಗಳಲ್ಲಿ ಅದನ್ನ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಒಟ್ಟು 49,320 ಕಡೆ ಇಂಥ ಸಹಾಯ ಮಾಡಲಿಕ್ಕೆ ಹೆಲ್ಪ್ ಡೆಸ್ಕ್ ಗಳನ್ನ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇದಲ್ಲದೆ ಸರ್ಕಾರ ಕೂಡ ಯಾರ್ಯಾರಿಗೆ ಏನೇನು ಸಹಾಯ ಮಾಡಬೇಕೋ ಈ ವಿಚಾರದಲ್ಲಿ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದಲ್ಲದೆ ಯಾರಿಗೆ ಕೆಲವು ಮಾಹಿತಿ ಬೇಕಾಗಿದೆ, ಈಗ ಪ್ರತಿಯೊಬ್ಬರು ಕೂಡ 29/7/2006 ನೀವೇನಾದ್ರು ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿಕೊಡ್ಲಿಲ್ಲ ಅಂದ್ರೆ ಯಾರ್ದು ಕೂಡ ಮತದಾನದ ಹಕ್ಕು ನೀವು ಕಳ್ಕೊಳ್ತೀರಿ. ಕಂಪಲ್ಸರಿ ಆಗಿ ನೀವು ಮತದಾನದ ಹಕ್ಕನ್ನ ಉಳಿಸ್ಕೊಳ್ಬೇಕು ಅಂದ್ರೆ ನೀವು 29/7/26 ಈ 30 ದಿನ ಏನು ನಿಮ್ಗೆ ಒಂದು ಅವಕಾಶವನ್ನ 1 ತಿಂಗಳು ಕೊಟ್ಟಿದೆ, ಆ 1 ತಿಂಗಳಲ್ಲಿ ಎಲ್ಲರೂ ಕೂಡ ಮತವನ್ನ ಉಳಿಸ್ಕೊಂಡು ಆ ಎನ್ಯುಮರೇಷನ್ ಫಾರಂ ಅನ್ನ ಕಂಪಲ್ಸರಿ ಆಗಿ ನೀವಾಗ್ಲಿ ನಿಮ್ಮ ಕುಟುಂಬದವರಾಗ್ಲಿ ಸಿಗ್ನೇಚರ್ ಮಾಡಿ ಕೊಡ್ಲೇಬೇಕಾಗ್ತದೆ. ಇದು ಕಂಪಲ್ಸರಿ. ಆಗ ಮಾತ್ರ 5/8/26 ಒಂದು ಡ್ರಾಫ್ಟ್ ರೋಲ್ ವಾಪಸ್ಸು ಬರ್ತದೆ. ಈ ಡ್ರಾಫ್ಟ್ ರೋಲ್ ಅಲ್ಲಿ ನಿಮ್ಮ ಹೆಸರಿಲ್ಲ ಅಂತಂದ್ರೆ ತಿರ್ಗ ಅನೇಕ ಸಮಸ್ಯೆಗಳು ಶುರು ಆಗ್ತದೆ. ಆಮೇಲೆ ನಾನು ಬೇರೆ ವಿಚಾರಗಳನ್ನ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಈಗ ತಾವು ತಪ್ಪದೆ ಏನು ಎನ್ಯುಮರೇಷನ್ ಫಾರಂ ಅನ್ನ ತಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ, ಮನೆ ಬಾಗಿಲು ಹುಡಿಕೊಂಡು ಬರ್ತಾರೆ. 1 ಸತಿ ಬರ್ತಾರೆ, 2 ಸತಿ ಬರ್ತಾರೆ, 3 ಸತಿ ಬರ್ತಾರೆ. ಇಲ್ಲ ಅಂತಂದ್ರೆ ನೀವು ಸಿಕ್ಲಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲೂ ಕೂಡ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾಲಿ ಮತ್ತು ಪ್ರಿಂಟ್ ಮೀಡಿಯಾಲಿ ಅದಕ್ಕೂ ಕೂಡ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ.
ನಿಮಗೆ ಸಹಾಯ ಮಾಡಲಿಕ್ಕೆ ಆ ಸಹಾಯವಾಣಿಯನ್ನು ಕೂಡ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ ತಾವು ತಪ್ಪದೆ ಆನ್ಲೈನಲ್ಲೂ ಕೂಡ ತಮ್ಮ ಭಾವಚಿತ್ರವನ್ನು ಅಂಟಿಸಿ ಅಲ್ಲೂ ಕೂಡ ಮಾಹಿತಿಯನ್ನು ಒದಗಿಸ್ಕೊಡ್ಲಿಕ್ಕೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡಲ್ಲೂ ಕೂಡ ಈ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಸೊ ಕೊನೆಗೆ ಈ ಡ್ರಾಫ್ಟ್ ರೋಲ್ 5ನೇ ತಾರೀಕು ಈಚೆ ಬರ್ತದೆ. ಆ ಬಂದಂತ ಸಂದರ್ಭದಲ್ಲಿ ಏನಾದ್ರು ಡಿಸ್ಕ್ರೆನ್ಸಿ ಇದ್ರೆ ಆಗ ನೋಟಿಸ್ಗಳನ್ನು ಕೊಡ್ತಾರೆ. ಆ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ತಾವು ಏನು ಮಾಹಿತಿ ಇಲ್ಲ ಆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ. ಇವತ್ತು ವಿಶೇಷವಾದಂತ ಒಂದು ಆದೇಶವನ್ನ ನಾನು ಹೊರಡಿಸಿದ್ದೇನೆ. ಪ್ರತಿ ಮತದಾರರು ಕೂಡ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಪ್ರತ್ಯೇಕವಾಗಿ ಎನ್ಯುಮರೇಷನ್ ಫಾರಂ ಏನಿದೆ ಅದನ್ನ ನೀವು ತುಂಬಲೇಬೇಕು. ನೀವು ತುಂಬಲಿಲ್ಲ ಅಂದ್ರೆ ಮತದ ಹಕ್ಕನ್ನ ನೀವು ಕಳ್ಕೊಳ್ತೀರಿ. ಇದು ನಿಮಗೆ ಗಮನದಲ್ಲಿ ತಾವು ಇಟ್ಕೊಂಡಿರ್ಬೇಕು. ಇವತ್ತು 5ನೇ ತಾರೀಕಲ್ಲಿ ಏನಾದ್ರು ವೋಟರ್ ಲಿಸ್ಟ್ ಅಲ್ಲಿ ಏನಾದ್ರು ಬಂದಿಲ್ಲ ಅಂದ್ರೆ, ಡ್ರಾಫ್ಟ್ ರೋಲ್ ಬಂದಿಲ್ಲ ಅಂದ್ರೆ, ತಿರ್ಗಿ ಅದಾದ್ಮೇಲೂ ಕೂಡ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರಿಗೆ ಮಾಹಿತಿ ಸರಿಯಾಗಿ ಲಭ್ಯ ಇಲ್ಲ ಅಂದ್ರೆ ಆ ನೋಟಿಸ್ ಕೊಟ್ಟಾಗ ನಾವು ಸಹಾಯ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತೊಂದು ಸ್ಪೆಷಲ್ ಆದೇಶವನ್ನು ಹೊರಡಿಸಿದ್ದೇನೆ. ಏನದು ಆದೇಶ ಅಂತಂದ್ರೆ, ಪ್ರತಿ ಮನೆಗೂ ಕೂಡ ಶಾಶ್ವತವಾದಂತ ನಿವಾಸ ಪ್ರಮಾಣ ಪತ್ರವನ್ನ ಸುಗಮವಾಗಿ ಕಾಲಬದ್ಧವಾದಂತ ವಿತರಣೆ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ತೆಗೆದುಕೊಂಡಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರ್ಯಾರು ಅಲ್ಲಿ ಮತದಾನದ ಹಕ್ಕನ್ನು ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಸೊ ಯಾರ್ಯಾರಿಗೆ ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ನಮ್ಮ BLAಗಳು ಕೂಡ ಅದನ್ನ ಪಡ್ಕೊಂಡು ನಿಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಸುಮಾರು 5 ಕೋಟಿ ಜನರಿಗೆ ವಿವಿಧ ರೀತಿಯಲ್ಲಿ ನಾವೀಗಾಗಲೇ ಕ್ಯಾಸ್ಟ್ ಸರ್ಟಿಫಿಕೇಟು, OBC ಸರ್ಟಿಫಿಕೇಟು, ಡಿಜಿಟಲ್ ಅಲ್ಲಿ 5.5 ಕೋಟಿ ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಈಗಾಗಲೇ ವಿವಿಧ ರೀತಿಯಲ್ಲಿ ಈಗಾಗಲೇ ಹಿಂದೆ ಎಲ್ಲ ನಾವು ಕೊಟ್ಟಿದ್ದೇವೆ. ತಾವು ಎಂತಕ್ಕಾರೋ ತಾವು ಬಳಸ್ಕೊಂಡಿರ್ಬೋದು, ನನಗದು ಗೊತ್ತಿಲ್ಲ. ಆದರೆ OBCಲಿ 2,54,95,767 ಜನರಿಗೆ ಈಗಾಗಲೇ ಶಾಲಾ ಕಾಲೇಜ್ಗೆ ಇರ್ಬೋದು ವಿವಿಧ ರೀತಿಯಲ್ಲಿ ಹಂಚಿದ್ದೇವೆ. ಸುಮಾರು 2,54,95,767 OBC ಸರ್ಟಿಫಿಕೇಟ್ ನ ವಿವಿಧ ರೀತಿಯಲ್ಲಿ ವಿವಿಧ ತಾಲೂಕಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ಕಾರ್ಪೊರೇಷನ್ಗಳಲ್ಲಿ ಈಗಾಗಲೇ ನಾವು ಹಂಚಿದ್ದೇವೆ. SC ST ಅವರು 2,94,51,027 SC ST ಜನಾಂಗಕ್ಕೆ ಸಂಬಂಧಪಟ್ಟಂತವರು 2,94,51,027 ಜನರಿಗೆ SCRT ಸರ್ಟಿಫಿಕೇಟ್ ಕೂಡ ಈಗಾಗಲೇ ವಿವಿಧ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದನ್ನೆಲ್ಲ ಕೂಡ ತಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡಿಜಿಟಲ್ ಅಲ್ಲಿ ಕೂಡ ಇದನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದಕ್ಕೆ ನಮ್ಮ BLAಗಳು ಸಹಾಯ ಮಾಡ್ಬೋದು, BLAಗಳು ಬೇಕಾದ್ರೆ ಸಹಾಯ ಮಾಡ್ಬೋದು. ಸೊ ಯಾರು ನಿಮ್ಮ ಸ್ನೇಹಿತರಿರ್ತಾರೆ ಅವ್ರ ಕೈಲೂ ಕೂಡ ಇದನ್ನ ಪಡ್ಕೊಳ್ಳಿಕ್ಕೆ ಈ ಅವಕಾಶವನ್ನು ಕೂಡ ಇದೆ. ಇದಲ್ಲದೆ ಕೆಲವರು ಬರ್ತ್ ಸರ್ಟಿಫಿಕೇಟ್ ಹಿಂದೆ ಇಟ್ಕೊಂಡಿರೋರು ಅದಕ್ಕೂ ಕೂಡ ತಾವು ತೆಗೆದುಕೊಂಡು ಸೇರಿಸಂತ ಒಂದು ಅವಕಾಶ ಇದೆ. ಸೊ ಇಲ್ಲಿ ನೀವು ಆನ್ಲೈನ್ ಹೋದಾಗ ನಿಮಗೆ ವಿವಿಧ ಮಾಹಿತಿ ಬಗ್ಗೆ ಸಿಗ್ತದೆ, ದಾಖಲೆ ಏನೇನು ಬೇಕು ಅಂತ. ಅದನ್ನು ಕೂಡ ಸುಮಾರು 11-12 ದಾಖಲೆಗಳನ್ನ ಕೇಳ್ತಾರೆ. ಕೆಲವರಿಗೆ ಪಾಸ್ಪೋರ್ಟ್ ಕೇಳ್ತಾರೆ, ಕೆಲವರು ಜಾತಿ ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವರು SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಕೆಲವರು ಫಾರೆಸ್ಟ್ ರೈಟ್ ಸರ್ಟಿಫಿಕೇಟ್, ಮನೆ ಪಡ್ಕೊಂಡಿರುವಂಥದ್ದು, ಸೈಟ್ಗಳು ಪಡ್ಕೊಂಡಿರುವಂಥದ್ದು ಅಂತ ಅನೇಕ ದಾಖಲೆಗಳನ್ನ
ಐಡೆಂಟಿಫಿಕೇಶನ್ ಕಾರ್ಡು, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ಸ್ ಇವೆಲ್ಲ. ಕೆಲವೊಬ್ರದ್ದು ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೇಲಿ ಇರ್ತಾರೆ. ಅವಾಗ ಬಾಡಿಗೆ ಮನೇಲಿ ಮಾಡಿಸಿರ್ತಾರೆ, ಬೇರೆ ಮನೆ ಶಿಫ್ಟ್ ಆದಾಗ ಅವ್ರು ಹಳೆ ಮನೆಗೆ ಹೋಗ್ತಾರೆ. ಅವಾಗ ಗೊಂದಲ ಸೃಷ್ಟಿ ಆಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಬಾಡಿಗೆ ಮನೆ ಇತ್ತು ಅಂದ್ರೆ ಬಾಡಿಗೆ ಅಗ್ರಿಮೆಂಟ್ ಕೊಡಿ ಅಂತ ಮಾಹಿತಿ ಕೇಳ್ತಾ ಇದ್ವಿ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲೊಂದು ಫಾರ್ಮ್ಸ್ ಇದೆ, ಏನೇನು ಬೇಕು ಅಂತ 11, 12 ಲಿಸ್ಟ್ ಇದೆ. ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಡಿಗೆ ಬಿಡಿ, ಹಿಂದೆ ವೋಟ್ ಹಾಕಿ ಸರ್ಟಿಫಿಕೇಟ್ ಇರ್ತದೆ, ಹಿಂದೆ ಬೇರೆ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಇದೆ, ನಿಮ್ ಬರ್ತ್ ಸರ್ಟಿಫಿಕೇಟ್ ಇದೆ, ಇಲ್ಲ ಯಾವ್ದಾದ್ರು ಪೆನ್ಷನ್ ತಗೊಂಡು ಸರ್ಟಿಫಿಕೇಟ್ ಇದೆ, ನಿಮ್ಮ ಆಸ್ತಿಯ ದಾಖಲೆ ಇದೆ, ನಿಮ್ಮ ಸೈಟ್ ಕೊಟ್ಟಿರೋ ದಾಖಲೆ ಇದೆ. 10, 12 ಇಲ್ಲಿದೆ ಲಿಸ್ಟು. ಆ ಲಿಸ್ಟ್ ಪ್ರಕಾರ ಬೇಕಾದ್ರೆ ಅದನ್ನು ಓದ್ಬಿಡ್ತೀನಿ. All the young voters who are now eligible to vote, who have completed 18 years. 18 years. They can have the new form, which in the new form will be provided by the electoral officer. Form number 6. Form 6. They should compulsorily enter the new form with their valid age certificate. So they will be eligible to have their new voters. ಈಗ ಯಾವ್ದಾದ್ರು ಎಲೆಕ್ಷನ್ ಕಮಿಷನರು ಕೇಳೋಂಥ ದಾಖಲೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೌಕರಿ ಆಗಿದ್ದಲ್ಲಿ ಎಂಪ್ಲಾಯ್ ಐಡಿ ಕಾರ್ಡ್, 87ಕ್ಕಿಂತ ಮುಂಚಿತವಾಗಿ ಬ್ಯಾಂಕ್ ಅಕೌಂಟ್, LIC ಪಾಲಿಸಿ, ಪೋಸ್ಟ್ ಆಫೀಸ್ ಅಕೌಂಟು, ಜನನ ಪ್ರಮಾಣ ಪತ್ರ, SLC ಮಾರ್ಕ್ಸ್ ಕಾರ್ಡು, ಇಲ್ಲ ಡಿಗ್ರಿ ಸರ್ಟಿಫಿಕೇಟ್, ಇಲ್ಲ TC, ಪಾಸ್ಪೋರ್ಟು, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೈ ತಹಶೀಲ್ದಾರ್, ಅರಣ್ಯ ಇಂದ ಯಾವ್ದಾದ್ರು ನಿಮಗೆ ಭೂಮಿ ಕೊಟ್ಟಿದ್ರೆ, ಜಾತಿ ಪ್ರಮಾಣ ಪತ್ರ, OBC ಇರ್ಬೋದು, SC ಇರ್ಬೋದು, ST ಇರ್ಬೋದು, ಯಾವುದೇ ಆಗಲಿ, ದೇಶದ ನಾಗರಿಕರ ಅಧಿಕೃತ ದಾಖಲೆ, ಕುಟುಂಬ ನೋಂದಣಿ ದಾಖಲೆ, ಸರ್ಕಾರದಿಂದ ಭೂಮಿ ಅಥವಾ ಮನೆ ಮಂಜೂರಾಗಿರುವಂತ ಒಂದು ಪತ್ರ. ಈ ಇದಕ್ಕೋಸ್ಕರ ಆಧಾರ್ ಕಾರ್ಡು ಕೆಲವು ಐಡೆಂಟಿಫಿಕೇಶನ್ಗೋಸ್ಕರ ಮಾತ್ರ. ಆಧಾರ್ ಕಾರ್ಡ್ ಕಮಿಷನ್ ಡೈರೆಕ್ಷನ್ ಇಶ್ಯೂಡ್ ಶೆಲ್ ಅಪ್ಲೈ ಎನಿ ಲ್ಯಾಂಡ್ ಹೌಸ್ ಅಲಾಟ್ಮೆಂಟ್, ಫ್ಯಾಮಿಲಿ ರಿಜಿಸ್ಟರ್ಡ್ ಮೇಂಟೈನ್ ಬೈ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಎನಿ ಸ್ಟ್ಯಾಚ್ಯುಟರಿ ಅಡ್ಮಿನಿಸ್ಟ್ರೇಟಿವ್ ರೆಗ್ಯುಲೇಷನ್, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಎಲ್ಲರೂ ಇತ್ತು ಅಂತಂದ್ರೆ ಇವೆಲ್ಲ ಕೂಡ ಯಾವ್ದಾದ್ರು ಒಂದು ದಾಖಲೆಯನ್ನು ಒದಗಿಸ್ಕೊಟ್ರೆ ಸಾಕು. ನೀವು ಯಾವ ಕರೀತೀರೋ ಹೋಗ್ತೀರಿ, ನೀವು ಯಾವ ಓದ್ತೀರೋ ಹೋಗ್ತೀರಿ. ಸಂಪುಟ ವಿಸ್ತರಣೆ ಕ್ಯಾಬಿನೆಟ್ 3ನೇ ತಾರೀಕು ಕ್ಯಾಬಿನೆಟ್ ಅವತ್ತು ತೀರ್ಮಾನ ಮಾಡ್ತೀನಿ, ಹೋಗ್ತೀನಿ. ಆಮೇಲೆ ಹೋಗಲೇಬೇಕು, ಹೋಗ್ತೀನಿ. ಸರ್, ಕೆಲವು ಜಿಲ್ಲೆಗಳಲ್ಲಿ ಬರ ನಿರ್ವಹಣೆಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಮಾವು ಬೆಳೆದಂಥವ್ರಿಗೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಹಿಂದೆನೇ ಬರೆದಿದ್ದೆ, ಅವರು ಕೂಡ ಬರೆದಿದ್ದಾರೆ. ಹಿಂದೆ ಹೋದ ವರ್ಷ ಏನು ನಾವು ಸಹಾಯ ಮಾಡಿದ್ದು, ಈ ವರ್ಷ ನಮ್ಮ ಮಾವು ಬೆಳೆಗಾರರಿಗೆ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್
ಲಾಸ್ಟ್ ಇಯರ್ ಏನು ಕೊಟ್ಟಿದ್ದೋ ಆ ರೀತಿ ಈ ವರ್ಷ ಕೂಡ ಮುಂದುವರಿಸ್ತಾ ಇದ್ದೀವಿ. ಸೆಷನ್ ಡಿಲೇ ಆಗ್ತದೆ ಸರ್, ಅಧಿವೇಶನ ಡಿಲೇ ಆಗುತ್ತೆ. ಇಲ್ಲ, ಅಧಿವೇಶನ ನೋಡೋಣ, ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ. ಬರ ನಿರ್ವಹಣೆಗೆ ಈಗಾಗಲೇ ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು ಮೂರು ಜನ ಜಿಲ್ಲೆಗಳಿಗೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಅವರೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಪ್ರವಾಸವನ್ನ ಮಾಡ್ತಾರೆ. ಏನೇನಿದೆ ಅವರೆಲ್ಲ ನಾನು ನಾಳೆ ಆಫೀಸರ್ಸ್ ಎಲ್ಲ ಮಾತಾಡ್ತೀನಿ. ಆಲ್ DC-ಗಳಿಗೆಲ್ಲ ಹೇಳಿದ್ದೀನಿ ನಾನು. ಆಲ್ ಸೆಕ್ರೆಟರಿಗಳು ಕೂಡ 3ನೇ ತಾರೀಕು ಆದ್ಮೇಲೆ 2ನೇ ತಾರೀಕು ಆದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಕಂಪಲ್ಸರಿ ಹೋಗ್ತಾರೆ. ಅವರು ಕೂಡ ಜಾಗೃತಿ ಮೂಡಿಸ್ತಾರೆ. ಅವರು BLAಗಳಿಗೆ ಎಲ್ಲ ಕೂಡ ಹೇಳ್ತಾರೆ. BLAಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಎಲ್ಲ ಯಾವುದೇ ಪಾರ್ಟಿಯವರಾಗಲಿ ಅವರ ಗಮನಕ್ಕೂ ಕೂಡ ಜಾಗೃತಿ ಮೂಡಿಸಬೇಕು, ತಿಳುವಳಿಕೆ ಕೊಡಬೇಕು ಅಂತ ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೆ. ಸರ್, ಈ ಬೇಸಿಗೆಯಿಂದ ಕೆಲವು ಭಾಗಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಸರ್. ಸಾಕಷ್ಟು ಹಣವನ್ನ ನೀರಿಗೋಸ್ಕರ ಜಿಲ್ಲಾಧಿಕಾರಿಗಳ ಕೈಗೆ ಕೊಟ್ಟಿದ್ದೇವೆ. ಸರ್, ಮೋಡ ಬಿತ್ತನೆ ಚಿಂತನೆ ಏನಾದರೂ ನಡೀತಾ ಇದೆಯಾ ಸರ್? ಮೋಡ ಬಿತ್ತನೆ ಏನ್ ಹೇಳಿ? ಮೋಡ ಬಿತ್ತನೆ ಅಂತೂ ಚಿಂತನೆ ಅದು ಆಮೇಲೆ ಮಾತಾಡೋಣ, ಈಗ ಬೇಡ. ಫಸ್ಟ್ ಮಳೆ ಉಳಿಸೋಣ. ಈ ಬಾರಿ ಮಳೆಏನೋ ಕಡಿಮೆ ಆಗುತ್ತೆ ಅಂತ ಹೇಳಿ ವರದಿ ಬಂದಿದೆ ಅಂತಲ್ಲ ಸರ್? ಇಡೀ ದೇಶ, ನಮ್ದೊಂದೇ ಅಲ್ಲ, ಇಡೀ ದೇಶಕ್ಕೆ ಮಳೆ ಅಪಾಯ ಕಾಣ್ತಾ ಇದೆ. ಸರ್, ಸರ್ಕಾರ ಈ ಸ್ಪೀಡಲ್ಲಿ ಇದ್ದಾರೆ, ಇನ್ನು 2 ವರ್ಷ ಅದೇ ಸ್ಪೀಡಲ್ಲಿ ಇದೆ ಸರ್. ಇಲ್ಲಿ ಹೆಂಗಿದೆ? ಚೆನ್ನಾಗಿದೆಯಾ? ಈ ಸ್ಪೀಡ್ ಕಂಟಿನ್ಯೂ ಆಗುತ್ತೆ ಅಂತ ನಿಮ್ಮ ಅಧಿಕಾರಿಗಳು ಸಚಿವರಿಲ್ಲ, ನೀವು ಒಬ್ಬರೇ ಒತ್ಕೊಂಡು ಮಾಡ್ತಿದ್ರೆ 24 ಗಂಟೆ, ಹಂಗಾಗಿ ಹೆಚ್ಚಿಗೆ ಆಗ್ತಿಲ್ಲ ಅಪ್ಪ, ಆಲ್ ಮಿನಿಸ್ಟರ್ಸ್ ಒಬ್ಬೊಬ್ರಿಗೆ 2-3 ಜಿಲ್ಲೆ ವಹಿಸಿದ್ದೀನಿ. ಅವರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಐ ಡೋಂಟ್ ವಾಂಟ್ ದೆಮ್ ಟು ವೇಸ್ಟ್. ಸ್ಪೀಡ್ ಇದೆ ಸರ್ ಅವರು. ಎಲ್ಲ ಇದ್ದಾರೆ ಅನ್ನೋದು. ಮಿಕ್ಕಿದವರು ಬರ್ತಾರೆ, ಅವ್ರೇನು ಖಂಡಿತ ಎಲ್ಲ ಬರ್ತಾರೆ. ಮಿಕ್ಕಿದ ವಿಚಾರ ಕೆಲವು ನನಗೆ ಗೊತ್ತು, ಏನೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ. ಸರ್, ಎಷ್ಟನೇ ತಾರೀಕು ಎಲ್ಲದಕ್ಕೂ ಉತ್ತರ ಇದೆ ನನ್ನ ಹತ್ರ. ಸರ್, ಎಷ್ಟನೇ ತಾರೀಕು ಒಳಗಡೆ ವಿಸ್ತರಣೆ ಆಗಬಹುದು? ಎಲ್ಲರಿಗೂ ಉತ್ತರ ಇದೆ. ಬೆಳಗ್ಗೆ ನಡೆದ ಮೀಟಿಂಗು ಉತ್ತರ ಇದೆ, ನಾಳೆ ನಡೆಯೋ ಮೀಟಿಂಗು ಉತ್ತರ ಇದೆ. ಅಲ್ಲ ಬೆಳಗ್ಗೆ ವಿಷಯ ಬಗ್ಗೆ ನೀವು ಪ್ರಸ್ತಾವ ಮಾಡಲಿಲ್ಲ ಕೊನೆಗೆ. ಸರ್, ವಿಸ್ತರಣೆ ಎಷ್ಟನೇ ತಾರೀಕು ಒಳಗಡೆ ಆಗಬಹುದು ಅಂತ ಸರ್? ಸಂಪುಟ ಸಂಪುಟ ವಿಸ್ತರಣೆ ಎಷ್ಟನೇ ತಾರೀಕುವರೆಗೂ ಆಗಬಹುದು? ಎಷ್ಟನೇ ತಾರೀಕು ಒಳಗಡೆ ಆಗಬಹುದು? ಮಂತ್ರಿಗಳ ಕೊರತೆ ಇದೆ ಸರ್. ಸಂಪುಟ ವಿಸ್ತರಣೆ ಬೇಗ ಆದಷ್ಟು ಲೇಟ್ ಆದಷ್ಟು ನಿಮ್ಮ ಕೆಲವು ಇಲಾಖೆ ಸರ್, ಶಾಸಕರ ಶಿಕ್ಷಣ ಒತ್ತಡ ಕೂಡ ಇಲಾಖೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ನನಗೆ ಒಂದಿನೂ ವೇಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆಲ್ಲ ಕಾಲ ಕಾಯ್ತಾ ಇದ್ದೀನಿ. ಅಧಿವೇಶನ ಮುಂಚೆ ಆಗಲೇಬೇಕು.